ಹಲೋ ಎಲ್ರಿಗೂ ನಮಸ್ಕಾರ. ಹೋಪಲ್ಲ ಸೂಪರ್ ಹ್ಯಾಪಿ ಹೆಲ್ದಿ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಬೇಗ ಎದ್ದೆ, ಬಿಕಾಸ್ ಗುರುವಾರ ಬೇಜನ್ ಕೆಲಸ ಇರುತ್ತೆ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸನ ರೆಡಿ ಮಾಡಿಕೊಂಡೆ. ಆ್ಯಂಡ್ ಅದಾದ ತಕ್ಷಣ ಮನೆ ಕಸ ಎಲ್ಲ ನೀಟಾಗಿ ಗುಡಿಸ್ಕೊಂಡು, ಜೊತೆಗೆ ಬಾಗಿಲೆಲ್ಲ ನೀಟಾಗಿ ತೊಳೆದು, ಅರ್ಶಿನ ಕುಂಕುಮ ಎಲ್ಲ ಇಟ್ಟು, ಹೂವೆಲ್ಲ ಇಟ್ಟಿದ್ದಾಯಿತು. ಸ್ಟ್ರಾಂಗಾಗಿ ಕಾಫಿನ ಮಾಡ್ಕೊಂಡು ಕುಡ್ಕೊಂಡೆ. ಆ್ಯಂಡ್ ಲಂಚ್ಗೆ ಅಂತ ಬಂದುಬಿಟ್ಟು ರೈಸ್ನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಹೆಸರು ಬೇಳೆದೊಂದು ಮಿಕ್ಸರ್ನ ತೊಗೊಂಬಂದಿದ್ದೆ ಆಚೆಯಿಂದ, ಅದು ಮತ್ತು ಕಡಲೆಕಾಯಿ ಚಟ್ನಿನ ಮಾಡಿಕೊಂಡೆ. ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಮೂರೂ. ನೈಟ್ಗೆ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಓಟ್ಸು ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ನೈಟ್ ಬಂದು ಗ್ರೈಂಡ್ ಮಾಡ್ಕೊತೀನಿ. ಸೊ ದೋಸೆ ಆಗುತ್ತೆ, ಸಿಕ್ಕಾಬಟ್ಟೆ ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಆ್ಯಂಡ್ ನಾನು ಕೂಡ ಬೇಗ ಬೇಗ ರೆಡಿಯಾಗಿ ಹೊಟ್ಟಿದ್ದಾಯಿತು. ಆ್ಯಂಡ್ ಪ್ರೈವೇಟ್ ಬಸ್ಸಲ್ಲೇ ಹೋದೆ. 15 ರೂಪೀಸ್ ಕೊಟ್ಟಿವತ್ತು ಏನು ಫ್ರೀ ಬಸ್ಸಲ್ಲೆಲ್ಲ ಹೋಗೋಕ್ಕಾಗಲಿಲ್ಲ. ಸೊ ಬೇಗ ಸಿಕ್ತು ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಅಂತ ಬಂದು ಆಚೆನೇ ತಿನ್ಕೊಂಡೆ. ಏನು ಪ್ಲೇನ್ ದೋಸೆನ ತೊಗೊಂಡಿದ್ದೆ. ಅದಾದಮೇಲೆ ಕೆಲಸ ಎಲ್ಲ ಮುಗೀತು. ಆಲ್ಮೋಸ್ಟ್ ಆಫೀಸ್ ಬಿಡೋಷ್ಟರಲ್ಲಿ 7:10 ಆಗಿತ್ತು. ಹಾಗೆ ನಮ್ಮ ಆಫೀಸ್ ಸುತ್ತಮುತ್ತಲೇ ಒಂದು ಹೊಸದಾಗಿ ಶಾಪ್ ಆಗಿದೆ. 39 ರೂಪೀಸ್ಗೆ ಸ್ಯಾಂಡ್ವಿಚ್ ಕೊಡ್ತಿದ್ದಾರೆ. ಸೊ ಅದು ಥರ್ಸ್ಡೇಸ್ ಮಾತ್ರ ಇರುತ್ತೆ. ಸೊ ಅಲ್ಲಿ ಹೋಗಿ ತಿನ್ಕೊಂಡು ಅಲ್ಲಿಂದ ಹೊರಟು ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಬೇಕಿತ್ತು. ಮನೆಗೆಲ್ಲ ಐಟಮ್ಸ್ನ ತೊಗೊಂಡು ಪಾರ್ಲರ್ಗೆ ಹೋಗಿ ಸ್ವಲ್ಪ ಐಬ್ರೋಸ್ ಎಲ್ಲ ಮಾಡಿಸ್ಕೊಂಡು ಮತ್ತೆ ಮನೆಗೆ ಬಂದು ಡಿನ್ನರ್ ರೆಡಿ ಮಾಡಿ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ನೀವು ಎಷ್ಟು ಜನ ನೋಡ್ತಿದ್ದೀರ ಅಂತ ಹೇಳಿ. ಆ್ಯಂಡ್ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ, ಪಾತ್ರೆ ಎಲ್ಲ ವಾಶ್ ಮಾಡಿ, ತುಂಬ ದಿನ ಆಗಿತ್ತು ಭಗವದ್ಗೀತಾ ಬುಕ್ ಓದಬೇಕು ಅಂತ ಅನ್ಕೋತಿದ್ದೆ. ಫೈನಲಿ ಓದಿ ಜರ್ನಲಿಂಗ್ ಮುಗಿಸಿ ದಿನನ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಬಾಯ್.